ಮಂಡ್ಯದ ಬೇಬಿ ಬೆಟ್ಟ ಕಲ್ಲು ಗಣಿಗಾರಿಕೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ, ಸೌಂಡ್ ಮಾಡ್ತಾ ಇದೆ. ನಾನು ರೈತರ ಪರ ಅಂತ ಹೇಳ್ತಾ ಇದ್ದ ದರ್ಶನ್ ಪುಟ್ಟಣ್ಣಯ್ಯ ಟ್ರಯಲ್ ಬ್ಲಾಸ್ಟಿಂಗ್ ಪರವಾಗಿ ಏನಾದರೂ ನಿಂತ್ಕೊಂಡ್ರ ಅನ್ನೋ ಅನುಮಾನ, ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಆರೋಪ ಕೇಳಿ ಬರೋದಕ್ಕೆ ಏನ್ ಕಾರಣ ನೋಡ್ತಾ ಹೋಗೋಣ. ಮತ್ತೆ ಸದ್ದು ಮಾಡಲಿದೆಯಾ ಬೇಬಿ ಬೆಟ್ಟ ಕಲ್ಲು ಗಣಿಗಾರಿಕೆ? ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಆಡಿಯೋ ವೈರಲ್. ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟಿಗೆ ಬೇಬಿ ಬೆಟ್ಟದಲ್ಲಿ ನಡೀತಾ ಇದ್ದ ಗಣಿಗಾರಿಕೆಯಿಂದ ತೊಂದರೆ ಉಂಟಾಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಅಣೆಕಟ್ಟಿಗೆ ಹಾನಿಯಾಗುತ್ತದೆ. ಈ ಸಂಬಂಧ ರೈತ ಸಂಘ, ಸಾಮಾಜಿಕ ಹೋರಾಟಗಾರರು, ಸಂಸದೆ ಸುಮಲತಾ ಅಂಬರೀಶ್ ಸೇರಿದಂತೆ ಹಲವರು ಹೋರಾಟ ನಡೆಸಿದರು. ಈ ಹೋರಾಟದ ಫಲವಾಗಿ ಹೈಕೋರ್ಟ್ ಬೇಬಿ ಬೆಟ್ಟದ ಗಣಿಗಾರಿಕೆಯನ್ನ ನಿಷೇಧ ಮಾಡಿತ್ತು. ಸದ್ಯ ಶಾಸಕರಾಗಿರುವ ದರ್ಶನ್ ಪುಟ್ಟಣ್ಣಯ್ಯ ತಾವು ಶಾಸಕರಾಗುವ ಮೊದಲು ಗಣಿಗಾರಿಕೆಯ ವಿರುದ್ಧ ಧ್ವನಿ ಎತ್ತಿದ್ರು. ಆದರೆ ಇದೀಗ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಶಾಸಕ ಸ್ಥಾನದ ಅಧಿಕಾರ ಬಂದ ಮೇಲೆ ಗಣಿ ಮಾಲೀಕರ ಪ್ರಭಾವಕ್ಕೆ ಮಣಿದಿದ್ದಾರಾ ಎಂಬ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಇದಕ್ಕೆಲ್ಲ ಕಾರಣ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಪಾಂಡವಪುರದ ಕಾವೇರಿಪುರದಲ್ಲಿ ನಡೆದ ಗ್ರಾಮಸ್ಥರು ಹಾಗೂ ಗಣಿ ಇಲಾಖೆಯ ಅಧಿಕಾರಿಗಳ ಸಭೆಯಲ್ಲಿ ಆಡಿದ ಮಾತುಗಳು. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಇನ್ನು ಮುಂದಿನ ತಿಂಗಳು ತಜ್ಞರು ಇಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಲಿದ್ದಾರೆ. ಆ ಬಳಿಕ ವರದಿಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂಥೇಳಿ ಗಣಿಗಾರಿಕೆ ಮಾಡುವವರಿಗೆ ಶಾಸಕರು ಧೈರ್ಯದ ಮಾತುಗಳನ್ನಾಡಿದ್ದಾರೆ. ನಿಮ್ಗಳ ಜೀವನ ಪೂರ್ತಿ ಇದ್ರ ಮೇಲೆ ಅವಲಂಬಿತವಾಗೈತೆ. ಈ ಭಾಗದ ಜನಕ್ಕೆ ಬೇರೆ ಏನು ಉದ್ಯೋಗ ಸೃಷ್ಟಿ ಮಾಡ್ಬೇಕಂತಾನು ನಾನು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಆತಂಕ ಪಡಬೇಡಿ. ಈಗಾಗ್ಲೇ ಇನ್ನೊಂದು ತಿಂಗಳೈತೆ ಅಷ್ಟೇ. ಅಲ್ಲಿ ತನಕ ದಯವಿಟ್ಟು ನೀವು ಕಣ್ಮುಚ್ಚಿಕೊಳ್ಳಿ. ಇವ್ರ ಅಧಿಕಾರಿಗಳು ಹೇಳ್ತಾ ಇಬ್ರು ಸಹಕಾರ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಹೇಳ್ತಿದ್ದೀರಿ ಹಂಗಂತ ನೀವು ದಡದಿಡಿ ಅಂತ ಹೊಡೆದ್ಬಿಟ್ರಿ. ಕೋರ್ಟ್ ಕಂಟೆಂಪ್ಟ್ ಆದ್ರೆ ಎಲ್ಲಾರು ಕಷ್ಟಕ್ಕೆ ಸಿಗಾಕತ್ತೀವಿ. ದಯವಿಟ್ಟು ಕಾನೂನನ್ನ ಗೌರವಿಸಬೇಕಾಗಿರೋ ನಮ್ಮ ಎಲ್ಲರ ಜವಾಬ್ದಾರಿ. ಇನ್ನೊಂದು ತಿಂಗಳು ದಯವಿಟ್ಟು ಅವಕಾಶ ಮಾಡಿಕೊಡಿ. ಏನು ಟ್ರಯಲ್ ಬ್ಲಾಸ್ಟ್ ಇಂದ ರಿಪೋರ್ಟ್ ಏನ್ ಬರ್ತದೆ ಅದ್ರ ಮೇಲೆ ನೆಕ್ಸ್ಟ್ ಕ್ರಮನ ನಾವು ತಗೊಳ್ಳೋದ. ಅಲ್ಲಿ ತನಕ ದಯವಿಟ್ಟು ಎಲ್ಲಾ ಕಾಲಾವಕಾಶ ಮಾಡ್ಕೊಡಿ. ನಿಮ್ಗಳ ಹೊಟ್ಟೆ ಮೇಲೆ ಹೊಡೆದಿ ನಾನು ಜೀವನ ಮಾಡ್ಬೇಕಾಗಿದೆ. ರೈತ ಸಂಘಟನೆ ಯಾವಾಗ್ಲೂ ರೈತರ ಪರ, ಕೂಲಿ ಕಾರ್ಮಿಕರ ಪರ, ಬೇರೆ ಯಾವುದೇ ತಲೆ ಕೆಡಿಸ್ಕೊಳ್ರಿ ಅಂತ ಹೇಳ್ತಾ. ಇನ್ನು ದರ್ಶನ್ ಪುಟ್ಟಣ್ಣಯ್ಯ ಅವರ ಹೇಳಿಕೆಗೆ ಸ್ವತಃ ರೈತ ಸಂಘದ ನಾಯಕರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಇದೇ ರೈತ ಸಂಘ ಟ್ರಯಲ್ ಬ್ಲಾಸ್ಟ್ ನಡೆಸಲು ಬಂದಾಗ ವಿರೋಧ ಮಾಡಿತ್ತು. ಸರ್ಕಾರದ ನಿಲುವು ಬದಲಾದ್ರೂ ನಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ದರ್ಶನ್ ಪುಟ್ಟಣ್ಣಯ್ಯ ಅವರಿಗೂ ರೈತ ಸಂಘಕ್ಕೂ ಸಂಬಂಧ ಇಲ್ಲ. ನಾವು ಟ್ರಯಲ್ ಬ್ಲಾಸ್ಟ್ ಮಾಡಲು ಬಿಡಲ್ಲ ಅಂಥೇಳಿ ಕಡ್ಡಿ ತುಂಡಾದಂತೆ ರೈತ ಸಂಘದ ನಾಯಕರು ಹೇಳಿದ್ದಾರೆ. ನಾನು ಹೇಳ್ತೀನಿ, ಅದು ಯಾವ ಅರ್ಥದಲ್ಲಿ ಹೇಳಿದಾರೋ ಅದು ಸರಿ ಇಲ್ಲ. ಅದಕ್ಕೆ ನಮ್ಮ ಇದಿಲ್ಲ. ಇಲ್ಲ ಸರ್, ನಾವು ವಿರೋಧ ಮಾಡ್ತೀವಿ ಸರ್. ರೈತ ಸಂಘ ವಿರೋಧನೇ. ಅವರೇ ಹೇಳ್ದಾಕ್ಷಣಕ್ಕೆ ಆಗೋದಿಲ್ಲ. ಅದು ಸರ್ಕಾರದ ಮಟ್ಟದಲ್ಲಿ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟೈತೆ. ನಾವು ಗೋ ಬ್ಯಾಕ್ ಚಳವಳಿಯಿಂದ ನಾವು ಅದಕ್ಕೆ ಟ್ರಯಲ್ ಬ್ಲಾಸ್ಟ್ ಅವಕಾಶ ಕೊಡಿ. ಒಟ್ಟಾರೆ ಇಷ್ಟು ದಿನ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ವಿರೋಧ ಮಾಡ್ತಾ ಇದ್ದಂತಹ ದರ್ಶನ್ ಪುಟ್ಟಣ್ಣಯ್ಯ ಇದೀಗ ಅಧಿಕಾರಕ್ಕೆ ಬಂದ ಮೇಲೆ ಯಾವ ಒತ್ತಡಕ್ಕೆ ಮಣಿದು ಹೀಗೆ ಹೇಳಿದ್ರೋ ಗೊತ್ತಿಲ್ಲ. ಈ ಟ್ರಯಲ್ ಬ್ಲಾಸ್ಟ್ಗೆ ಅನುಮತಿ ಸಿಕ್ಕಿದ್ರೆ ರೈತರು ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.